ನಮಸ್ತೆ ಎಲ್ರಿಗೂ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇತ್ತೀಚೆಗಷ್ಟೇ ದೇಶಾದ್ಯಂತ ಚುನಾವಣೆ ನಡೆದು ಫಲಿತಾಂಶ ಬಂದಿರುವುದನ್ನು ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಶಾಲೆಯಲ್ಲೂ ಕೂಡ ಚುನಾವಣೆ ನಡೆಸ್ತಾ ಇದ್ದೀವಿ. ಮಕ್ಕಳಿಗೆ ಚುನಾವಣೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದಾಗಿ ಈಗಲಿಂದಲೇ ಆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಶಾಲಾ ನಾಯಕ, ಉಪನಾಯಕ, ಹೌಸ್ಗಳ ನಾಯಕ ನಡೀತಾ ಇದೆ. Today's activity you all must be knowing it. Near the entrance only it is being displayed. And this year we have changed the methodology of election. Before we used to ask some of your friends to propose and nomination everything and all. This time we are not doing like that. We are going to follow our own procedure. Got it? With the help of your zonal heads and the class teachers and subject teachers, we have selected 4 names per school head boy and 4 names per school head girl. Is that fine? Yes? All these years we used to have 30 seconds to come and canvass yourself on the stage. Is that clear? Paper like this. 4 names of boys are there and 4 names of girls are there. Yes? Once you come to the place, exactly election procedure we are going to follow. You are going to enter through one gate of the activity room. There one attendance sheet will be there. ನಾವೊಂದು ಚುನಾವಣಾ ರೂಮ್ ಅಂತ ಹೇಳಿ ಕೂಡ ಮಾಡಿದ್ವಿ. ಅಲ್ಲಿ ಮೊದಲು ಬರಬೇಕಾದ್ರೆ ಅವರ ಹೆಸರನ್ನು ಅಲ್ಲಿ ನೋಂದಾಯಿಸಿಕೊಂಡು ಆಮೇಲೆ ಮುಂದೆ ಹೋಗಿ ಇಲ್ಲಿರುವಂಥ ಬ್ಯಾಲೆಟ್ ಪೇಪರನ್ನು ಇಸ್ಕೊಂಡು ಸೆಲೆಕ್ಟ್ ಮಾಡಬೇಕಂತ ಒಬ್ಬ ಹುಡುಗನಿಗೆ ಅಥವಾ ಒಬ್ಬ ಹುಡುಗಿಗೆ ಒಬ್ಬ ಹುಡುಗನಿಗೆ ಮತ್ತು ಒಬ್ಬ ಹುಡುಗಿಗೆ ಅವರು ವೋಟ್ ಹಾಕಬೇಕಾಗುತ್ತೆ. ಇಲ್ಲಿ ನಾವು ವೋಟಿಂಗ್ ಮಾಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ಥರ ಇಂಕ್ ಹಾಕುವ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅಂದರೆ ಚುನಾವಣೆಯಲ್ಲಿ ಯಾವ ರೀತಿಯ ಪ್ರಕ್ರಿಯೆ ನಡೀತೆ ಅದೇ ಥರ ಪ್ರಕ್ರಿಯೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡೋದ್ರಿಂದ ಮುಂದೆ ಅವರು ಬೆಳೆದು ದೊಡ್ಡವರಾದಮೇಲೆ ವೋಟಿಂಗ್ ಪವರ್ ಬಂದಾದಮೇಲೆ ಅವರು ಕೂಡ ಚುನಾವಣೆ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಚುನಾವಣೆ ಮಾಡುವಂಥ ಪ್ರಕ್ರಿಯೆಯನ್ನು ಇದರಿಂದ ತಿಳ್ಕೊಳ್ತಾರೆ. ಅಂದರೆ ಮುಖ್ಯ ಉದ್ದೇಶ ಮಕ್ಕಳಲ್ಲೂ ಕೂಡ ನಾವು ಚುನಾವಣೆಯ ಮಹತ್ವವನ್ನು ತಿಳಿಸೋದು ಮೂಲ ಉದ್ದೇಶ. ಹಾಗಾಗಿ ಶಾಲಾ ಹಂತದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಿದರೆ ಪ್ರಾತ್ಯಕ್ಷಿತೆಯನ್ನು ಖಂಡಿತವಾಗ್ಲೂ ಕೂಡ ಅವರು ಒಂದು ಉತ್ತಮ ಪೌರರಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಆ ಕಾರಣದಿಂದಲೇ ಈ ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೀವಿ. ಮೊದಲನೇದಾಗಿ ಚುನಾವಣೆಗೆ ನಿಂತಿರುವಂಥ ಅಭ್ಯರ್ಥಿಗಳೇನಿದ್ದಾರೆ ಅಂದರೆ ಕಂಟೆಸ್ಟೆಂಟ್ಸ್ ಅವರೆಲ್ಲರೂ ಕೂಡ ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೆವು. 7ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ವೋಟ್ ಮಾಡುವ ಅವಕಾಶವನ್ನು ಅಲ್ಲಿ ಕೊಟ್ಟಿದ್ದೀವಿ. ಒಬ್ಬ ನಾಯಕನನ್ನು ಅಥವಾ ಒಬ್ಬ ನಾಯಕಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. 4 ಹುಡುಗರು ಅಲ್ಲಿದ್ದರು, 4 ಹುಡುಗಿಯರು ಕೂಡ ಅಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು. ಅದರಲ್ಲಿ ಒಬ್ಬರಿಗೆ ಮಾತ್ರ ಅವರು ಗೆಲ್ಲಿಸಬೇಕಾಗಿದೆ. ಅಂದರೆ ಶಾಲಾ ನಾಯಕ ಒಬ್ಬರಿಗೆ, ಶಾಲಾ ನಾಯಕಿ ಉಪನಾಯಕಿ ಒಬ್ಬರಿಗೆ, ಅಂದರೆ ಲೀಡರ್ ಆ್ಯಂಡ್ ಡೆಪ್ಟಿ ಲೀಡರ್, ಸ್ಕೂಲ್ ಲೀಡರ್ ಸ್ಕೂಲ್ ಡೆಪ್ಟಿ ಲೀಡರ್ ಅಂತ ಹೇಳ್ತಾರೆ. ಆ ಥರ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿತ್ತು. ಹಾಗೆ ಮಕ್ಕಳು ಕೂಡ ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಬಂದು ಅವರು ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಹೆಸರನ್ನು ಅಲ್ಲಿ ಚುನಾವಣೆಯ ಲೀಸ್ಟ್ನಲ್ಲಿ ಹೇಗಿದೆ ನೋಡ್ಕೊತಾರೆ. ಹಾಗೆ ಇವರು ತಮ್ಮ ಕ್ಲಾಸ್ನ ಲೀಸ್ಟ್ನಲ್ಲಿದೆ ಇಲ್ಲ ಅಂತ ಹೆಸರನ್ನು ನೋಂದಾಯಿಸ್ಕೊಂಡು ಅಥವಾ ಹೆಸರನ್ನು ತಿಳಿಸ್ಕೊಂಡು ಅವರು ಮುಂದೆ ಹೋಗಬೇಕಾಗುತ್ತೆ. ಈ ರೀತಿಯಾಗಿರುವಂಥ ಪ್ರಕ್ರಿಯೆಯನ್ನು ನಾವಲ್ಲಿ ಮಾಡಿದ್ದೀವಿ. ಚುನಾವಣೆಯ ಪ್ರಕ್ರಿಯೆ ಹೇಗೆಲ್ಲ ನಡೆಯುತ್ತೆ ಅದೇ ಥರದ ಪ್ರಕ್ರಿಯೆಯನ್ನು ನಾವು ಮಾಡಿ ಮಕ್ಕಳಿಗೆ ಚುನಾವಣೆಯ ಮಹತ್ವವನ್ನು ಅಧಿಕಾರವಾಗಿ ತಿಳಿಸಿದ್ದೀವಿ. Which class? Rashi S. ಯಾಕೆ ಹಂಗೆ ಅನ್ಕತ್ತೀರಾ? ವೆಯ್ಟ್ ಅಲ್ಲೇ ಇರು
ಈ ಕಡೆ ನೋಡಿ. ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ ವತಿಯಿಂದ ಅಂದರೆ ಈ ಸೋಷಿಯಲ್ ಟೀಚರು ಈ ಒಂದು ಚುನಾವಣೆಯನ್ನು ಅಲ್ಲಿ ನಡೆಸಿಕೊಟ್ಟಿದ್ರು. ಹಾಗಾಗಿ ಚುನಾವಣೆ ನಡೆದ ನಂತರ ಚುನಾವಣೆ ಎಣಿಕೆ ಪ್ರಕ್ರಿಯೆ ಕೂಡ ನಡೀಬೇಕಲ್ಲ, ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಎಣಿಕೆ ಪ್ರಕ್ರಿಯೆ ಕೂಡ ಅಲ್ಲಿ ನಡೀತು. ಅವರನ್ನು ಅಲ್ಲಿ ಕೂರಿಸಿ ಎಣಿಕೆ ಪ್ರಕ್ರಿಯೆಯನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಕೊನೆ ಗಳಿಗೆಯಲ್ಲಿ ಯಾರು ಗೆದ್ದರು ಕೂಡ ಅಲ್ಲಿ ತಿಳಿಸಿದರು. ಯಾರ್ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನುವುದನ್ನು ಹೆಸರಿಗೆ ಮುಂದೆ ಬರ್ಕೊಂಡು ವೋಟನ್ನು ಸಹ ಅಲ್ಲಿ ಬರ್ಕೊಂಡು ಪಾರದರ್ಶಕವಾಗಿ ನಾವು ಈ ಚುನಾವಣೆಯಲ್ಲಿ ನಡೆಸಿಕೊಟ್ಟಿದ್ದೆವು. ಕೊನೆಯದಾಗಿ ನಮ್ಮ ಪ್ರಾಂಶುಪಾಲರು ಚುನಾವಣೆಯಲ್ಲಿ ಭಾಗವಹಿಸಿ ಗೆದ್ದವರಿಗೆ ಅಭಿನಂದನೆ ತಿಳಿಸುತ್ತಾ ಗೆದ್ದಿರುವಂತಹ ಅಭ್ಯರ್ಥಿಗಳನ್ನ ವೇದಿಕೆ ಮೇಲೆ I think you all are happy with the way we conducted the elections. Elections went out very fair in an organized manner. Yes? All enjoyed? Yes. And full of transparency was there. Of it. Okay? I am going to go in a increasing order. First the lowest one. See, you should have has to win. Am I right? All who contest cannot win. Only one has to win. That one can be XYZ. Anybody? Those who have contested. You can participate over that. Got it? No teasing, no pulling of legs, and no unparliamentary activities taking place in the school campus after the results are being announced. The school head boy, Digant, had 28 votes in his favor. Digant, please come forward. No issues. Followed by Dheeraj, 48 votes. Followed by Chinmay S, 49 votes. And obviously the missing gentleman over here is the winner. That is Vivek. Congratulations for all the participants and the contestant. Knowing the number of votes he has got, if you stop making noise, I will declare. He has won by 187 votes. Others may join your lines.